ನಂತರ ಮಾರ್ಕೋಗೆ ಎಚ್ಚರ ಆದಾಗ ಮೊನಾರ್ಕ್ ನ ಪ್ಲೇನ್ ನಲ್ಲಿ ಇರ್ತಾನೆ. ಹಾಗೆ ಎಲ್ರು ಕೂಡ ತುಂಬಾನೇ ಕನ್ಫ್ಯೂಸ್ ಆಗೋಗಿರ್ತಾರೆ. ಎಮಾ ಯಾಕೆ ಬಾಂಬ್ ಬ್ಲಾಸ್ಟ್ ಮಾಡಿ ಅಲೆನ್ ಜೊತೆ ಹೋದ್ಲು ಅಂತ. ಈ ಕಡೆ ಗಾಡ್ಜಿಲಾ ಮೆಕ್ಸಿಕೋ ಕಡೆಗೆ ಹೋಗ್ತಿರುತ್ತೆ. ಇದು ಮೊನಾರ್ಕ್ ನವರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಅಲೆನ್ ಹಾಗೆ ಎಮಾ ಮೆಕ್ಸಿಕೋದಲ್ಲಿರುವಂತ ಮತ್ತೊಂದು ಟೈಟನ್ ನ ರಿಲೀಸ್ ಮಾಡೋದಕ್ಕೆ ಹೋಗ್ತಿರ್ಬೋದು ಅಂತ ಇವರೆಲ್ಲರೂ ಗೆಸ್ ಮಾಡ್ತಿರ್ಬೇಕಾದ್ರೇನೆ ಎಮಾ ವಿಡಿಯೋ ಕಾಲ್ ಗೆ ಬಂದು ಇವರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಇವಳು ಟೈಟನ್ ಗಳನ್ನ ರಿಲೀಸ್ ಮಾಡ್ತಿದ್ದಾಳೆ ಅಂತ. ಯಾಕೆ ಅಂತಂದ್ರೆ ಮನುಷ್ಯರ ಪಾಪ್ಯುಲೇಷನ್ ಜಾಸ್ತಿ ಆಗಿ ಭೂಮಿಯ ಪರಿಸರ ಹಾಳಾಗೋಗ್ತಿದೆ. ಹೀಗೆ ಆದ್ರೆ ಈ ಭೂಮಿ ಒಂದಿನ ಸರ್ವನಾಶ ಆಗೋಗುತ್ತೆ. ನಾನು ಟೈಟನ್ಸ್ ಗಳ ಮೇಲೆ ರಿಸರ್ಚ್ ಅನ್ನ ಮಾಡಿದಾಗ ಒಂದು ಸತ್ಯ ಗೊತ್ತಾಯ್ತು. ಭೂಮಿ ಮೇಲೆ ಟೈಟನ್ಸ್ ಗಳು ಇರೋದು ಈ ಭೂಮಿಯ ಸಮತೋಲನವನ್ನ ಕಾಪಾಡೋದಕ್ಕೆ. ಟೈಟನ್ಸ್ ಗಳು ಯಾವ ಯಾವ ಜಾಗಗಳಿಗೆ ಹೋಗ್ತಾವೋ ಆ ಜಾಗಗಳು ಶುದ್ಧವಾದ ಪರಿಸರವಾಗಿ ಬದಲಾಗುತ್ತೆ. ಅವುಗಳ ಒಳಗಡೆ ಇರುವಂತ ರೇಡಿಯೇಷನ್ ನಿಂದ ಭೂಮಿ ಉಳಿಬೇಕು ಅಂತಂದ್ರೆ ಅದು ಟೈಟನ್ಸ್ ಗಳಿಂದ ಮಾತ್ರ ಸಾಧ್ಯ. ನಾನು ಎಲ್ಲಾ ಟೈಟನ್ಸ್ ಗಳನ್ನ ರಿಲೀಸ್ ಮಾಡ್ತಿದ್ದೀನಿ. ನಿಮ್ಮ ಜೀವಗಳನ್ನ ಉಳಿಸ್ಕೋಬೇಕು ಅಂತಂದ್ರೆ ಮೊನಾರ್ಕ್ ನವರು ಕಟ್ಟಿರುವಂತ ಬಂಕರ್ಸ್ ಗಳಲ್ಲಿ ಹೋಗಿ ಬಚ್ಚಿಟ್ಕೊಳ್ಳಿ ಅಂತ. ಇದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಆದ್ರೆ ಎಮಾ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾಳೆ. ಅವಳು ಎಲ್ಲಿದ್ದಾಳೆ ಅಂತ ಇವರು ಟ್ರ್ಯಾಕ್ ಕೂಡ ಮಾಡೋದಕ್ಕಾಗೋದಿಲ್ಲ. ಈ ಕಡೆ ಇವರೆಲ್ಲರೂ ಒಂದು ಬಂಕರ್ ನಲ್ಲಿ ಇರ್ತಾರೆ. ಎಮಾ ಈ ತರ ಕೋಟ್ಯಾಂತರ ಜನರ ಜೀವದ ಜೊತೆ ಆಟ ಆಡ್ತಿರೋದು ಮೆಡಿಸನ್ ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ನಂತರ ಇವಳು ಆರ್ಕ್ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಮೆಕ್ಸಿಕೋದಲ್ಲಿರುವಂತ ಮತ್ತೊಂದು ಟೈಟನ್ ಅನ್ನ ಎದ್ದೇಳಿಸೋದಕ್ಕೆ ಶುರು ಮಾಡ್ತಾಳೆ. ಈ ವಿಷಯ ಮಿಲಿಟರಿ ಅವರಿಗೆ ಗೊತ್ತಾಗಿ ಮೆಕ್ಸಿಕೋದಲ್ಲಿರುವಂತ ಜನರನ್ನೆಲ್ಲ ಬೇರೆ ಕಡೆಗೆ ಕಳಿಸ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಎಮಾ ಕಳಿಸಿರುವಂತ ಸಿಗ್ನಲ್ ನಿಂದ ಜ್ವಾಲಾಮುಖಿಯ ಒಳಗಡೆ ಇರೋ ರೊಡಾನ್ ಅನ್ನೋ ಟೈಟನ್ ಅಲ್ಲಿಂದ ಹೊರಗಡೆ ಬರ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಮೊನಾರ್ಕ್ ನ ಕಡೆಯವರು ಕೂಡ ಬರ್ತಾರೆ. ಹಾಗೆ ಇವರಿಗೆ ಮಾನ್ಸ್ಟರ್ ಝೀರೋ ಕೂಡ ಇದೇ ಜಾಗಕ್ಕೆ ಬರ್ತಿರೋಂತ ಸಿಗ್ನಲ್ಸ್ ಗಳು ಸಿಕ್ತಿರ್ತವೆ. ಅಂದ್ರೆ ಮಾನ್ಸ್ಟರ್ ಝೀರೋ ರೆಡಾನ್ ಹತ್ರ ಬರ್ತಿದೆ ಅಂತ. ಮಿಲಿಟರಿ ಅವರೆಲ್ಲ ಮಿಸೈಲ್ಸ್ ಗಳಿಂದ ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ರೆಡಾನ್ ಗೆ ಮಾತ್ರ ಏನು ಕೂಡ ಆಗೋದಿಲ್ಲ. ಆ ಸಿಟಿಯ ಮೇಲೆ ಹಾರಿ ಒಂದೇ ಸಲ ಎಲ್ಲವನ್ನ ಧ್ವಂಸ ಮಾಡಿಬಿಡುತ್ತೆ. ಇದು ಪ್ಲೇನ್ ಗಳ ಹಿಂದೆನೆ ಬರ್ತಿರುತ್ತೆ. ಆದ್ರಿಂದ ಇದನ್ನ ಮಾನ್ಸ್ಟರ್ ಝೀರೋ ಹತ್ರ ಕರ್ಕೊಂಡು ಹೋಗೋದಕ್ಕೆ ಮೊನಾರ್ಕ್ ನವರು ನೋಡ್ತಿರ್ತಾರೆ. ಯಾಕೆ ಅಂತಂದ್ರೆ ಮಾನ್ಸ್ಟರ್ ಝೀರೋ ಹಾಗೆ ರೆಡಾನ್ ಎರಡು ಕೂಡ ಫೈಟ್ ಮಾಡ್ಕೊಂಡು ಸಾಯ್ಲಿ ಅಂತ. ಆದ್ರೆ ಇದು ಅಟ್ಯಾಕ್ ಮಾಡಿ ಎಲ್ಲಾ ಪ್ಲೇನ್ ಗಳನ್ನ ಕ್ರಾಶ್ ಮಾಡ್ತಿರುತ್ತೆ. ಹೇಗೋ ಮಾಡಿ ಇವರು ರೆಡಾನ್ ನ ಮಾನ್ಸ್ಟರ್ ಝೀರೋ ಮುಂದೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಇವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ರೆಡಾನ್ ಹಾಗೆ ಮಾನ್ಸ್ಟರ್ ಝೀರೋ ಮಧ್ಯೆ ಆಕಾಶದಲ್ಲೇ ಒಂದು ಫೈಟ್ ಶುರು ಆಗೋಗುತ್ತೆ. ಮಾನ್ಸ್ಟರ್ ಝೀರೋ ರೆಡಾನ್ ನ ಸೋಲ್ಸಿ ನೀರಿನ ಒಳಗಡೆ ಹಾಕ್ಬಿಡುತ್ತೆ. ಈ ಕಡೆ ಅದೇ ಸಮಯಕ್ಕೆ ಅಡ್ಮಿರಲ್ ಕಾಲ್ ಮಾಡಿ ಅಲ್ಲಿಗೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ತಿದೀವಿ, ಅಲ್ಲಿಂದ ದೂರ ಹೋಗಿ ಅಂತ ಇವರೆಲ್ಲರಿಗೂ ಹೇಳ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಹೋಗಿದ್ದಂತ ಸೋಲ್ಜರ್ಸ್ ಗಳು ತುಂಬಾ ಕಷ್ಟಪಟ್ಟು ಈ ದೊಡ್ಡ ಪ್ಲೇನ್ ನ ಒಳಗಡೆ ಬಂದ್ಬಿಡ್ತಾರೆ. ಮಾನ್ಸ್ಟರ್ ಝೀರೋ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಗಾಡ್ಜಿಲಾ ಅಲ್ಲಿಗೆ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರೆಲ್ಲರೂ ಪ್ಲೇನ್ ನ ತಗೊಂಡು ದೂರ ಬಂದ್ಬಿಡ್ತಾರೆ. ಈ ಎರಡು ಟೈಟನ್ಸ್ ಗಳ ಮಧ್ಯೆ ದೊಡ್ಡ ಫೈಟ್ ನಡೀತಿರ್ಬೇಕಾದ್ರೆ ಗಾಡ್ಜಿಲಾ ಅದರ ಒಂದು ತಲೆನ ಕಟ್ ಮಾಡ್ಬಿಡುತ್ತೆ. ಹೀಗೆ ಫೈಟ್ ನಡೀತಿರ್ಬೇಕಾದ್ರೆ ಅಡ್ಮಿರಲ್ ಹೇಳಿದಂತ ನ್ಯೂಕ್ಲಿಯರ್ ಬಾಂಬ್ ಅಲ್ಲಿಗೆ ಬಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಆದ್ರೆ ಮಾನ್ಸ್ಟರ್ ಝೀರೋಗೆ ಏನೂ ಆಗೋದಿಲ್ಲ, ಅದು ಅಲ್ಲಿಂದ ಹೊರಟೋಗುತ್ತೆ. ಆದ್ರೆ ಪ್ಲೇನ್ ನಲ್ಲಿರೋರೆಲ್ಲರಿಗೂ ಗೊತ್ತಾಗುತ್ತೆ ಗಾಡ್ಜಿಲಾ ಈಗ ಬದುಕಿಲ್ಲ, ಸತ್ತೋಗಿದೆ ಅಂತ. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಈಗ ಇವರೆಲ್ಲ ಬದುಕಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಗಾಡ್ಜಿಲಾನೇ. ಈ ಕಡೆ ನಮ್ಗೆ ಮಾನ್ಸ್ಟರ್ ಝೀರೋನ ತೋರಿಸ್ತಾರೆ. ಗಾಡ್ಜಿಲಾ ಕಟ್ ಮಾಡಿದ್ದಂತ ತಲೆ ಇದಕ್ಕೆ ಮತ್ತೊಂದ್ಸಲ ಉಟ್ಕೊಳ್ಳುತ್ತೆ. ಹಾಗೆ ಭೂಮಿಲಿರುವಂತ ಎಲ್ಲಾ ಮಾನ್ಸ್ಟರ್ಸ್ ಗಳು ಬರೋದಕ್ಕೆ ಸಿಗ್ನಲ್ ಕೊಡುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಬೇರೆ ಬೇರೆ ದೇಶಗಳಲ್ಲಿರುವಂತ ಎಲ್ಲಾ ಮಾನ್ಸ್ಟರ್ಸ್ ಗಳಿಗೂ ಕೂಡ ಎಚ್ಚರ ಆಗುತ್ತೆ. ಇದನ್ನೆಲ್ಲ ನೋಡಿ ಎಮಾಗೆ ತುಂಬಾನೇ ಭಯ ಆಗೋಗುತ್ತೆ. ಯಾಕೆ ಅಂತಂದ್ರೆ ಮಾನ್ಸ್ಟರ್ ಝೀರೋ ಭೂಮಿನ ಕಾಪಾಡ್ತಿರೋದಿಲ್ಲ, ಬದಲಾಗಿ ಭೂಮಿನ ನಾಶ ಮಾಡ್ತಿರುತ್ತೆ. ಇದನ್ನೆಲ್ಲ ನೋಡಿ ಮೆಡಿಸನ್ ಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಂತರ ನಮ್ಗೆ ಚೈನಾದಲ್ಲಿ ತೋರಿಸ್ತಾರೆ. ಮೋತ್ರ ಮೊಟ್ಟೆಯಿಂದ ಹೊರಗಡೆ ಬಂದಾಗ ಅಲೆನ್ ಅಲ್ಲಿಗೆ ಬಂದು ಅಟ್ಯಾಕ್ ಮಾಡಿದ್ನಲ್ಲ, ಆದ್ರಿಂದ ಇದು ಒಂದು ಜಲಪಾತದ ಹಿಂದೆ ಬಂದು ಬಚ್ಚಿಟ್ಕೊಬಿಟ್ಟಿರುತ್ತೆ. ಈಗ ಎಲ್ಲಾ ಮಾನ್ಸ್ಟರ್ಸ್ ಗಳು ಎದ್ದೊಳ್ತಿರೋದ್ರಿಂದ ಮೋತ್ರಗೂ ಕೂಡ ಎಚ್ಚರ ಆಗುತ್ತೆ. ಇದು ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಇದರ ಸೌಂದರ್ಯನ ಎಲ್ರು ಕಣ್ಣನ್ನ ಮುಚ್ಚಿದಂಗೆ ನೋಡ್ತಿರ್ತಾರೆ. ಮೋತ್ರ ಯಾರಿಗೂ ಏನು ಕೂಡ ಮಾಡೋದಿಲ್ಲ. ಈ ಕಡೆ ಮೆಡಿಸನ್ ಗೆ ಎಮಾ ಮೇಲಿದ್ದಂತ ನಂಬಿಕೆ ಎಲ್ಲ ಹೊಟ್ಟೋಗಿರುತ್ತೆ. ಅವಳ ಜೊತೆ ಮಾತಾಡೋಕ್ಕೂ ಕೂಡ ಇಷ್ಟ ಇಲ್ಲದೆ ಒಂದು ರೂಮ್ ಗೆ ಹೋಗಿ ಲಾಕ್ ಮಾಡ್ಕೊಬಿಡ್ತಾಳೆ. ಈ ಕಡೆ ಮೊನಾರ್ಕ್ ಹಾಗೆ ಮಿಲಿಟರಿ ಅವ್ರಿಗೆಲ್ಲ ತುಂಬಾನೇ ತಲೆ ಕೆಟ್ಟೋಗಿರುತ್ತೆ. ಮಾನ್ಸ್ಟರ್ ಝೀರೋಗೆ ಯಾಕೆ ನ್ಯೂಕ್ಲಿಯರ್ ಬಾಂಬ್ ಇಂದ ಏನು ಎಫೆಕ್ಟ್ ಆಗಿಲ್ಲ ಅಂತ. ಆದ್ರಿಂದ ಇವರು ಅದ್ರ ಮೇಲೆ ರಿಸರ್ಚ್ ಅನ್ನ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಲಕ್ಷಾಂತರ ವರ್ಷಗಳ ಹಿಂದೆ ಮಾನ್ಸ್ಟರ್ ಝೀರೋ ಆಕಾಶದಿಂದ ಭೂಮಿಗೆ ಬಂದು ಬೆಳೆತು. ಅಂದ್ರೆ ಅದೊಂದು ಏಲಿಯನ್, ಅದ್ರ ಹೆಸರು ಗಿಡೋರಾ ಅಂತ. ಇದರಿಂದನೇ ಗಾಡ್ಜಿಲಾ ಲಕ್ಷಾಂತರ ವರ್ಷಗಳಿಂದನೂ ಗಿಡೋರಾಗೆ ಶತ್ರು ಆಗಿರೋದು. ಅದು ನಮ್ಮ ಭೂಮಿಯ ಜೀವಿ ಅಲ್ಲ ಅಂತ. ನಂತರ ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಮೇಲೆ ಟೈಟನ್ಸ್ ಗಳು ಅಟ್ಯಾಕ್ ಮಾಡಿ ಅಲ್ಲಿನ ಸಿಟಿಗಳನ್ನೆಲ್ಲ ನಾಶ ಮಾಡ್ತಿರ್ತವೆ. ಆದಷ್ಟು ಬೇಗ ನಾವು ಆಕ್ಷನ್ ಅನ್ನ ತಗೋಬೇಕು ಅಂತ ಮಿಲಿಟರಿಯ ಅಡ್ಮಿರಲ್ ಹೇಳ್ತಿರ್ತಾರೆ.
ಮಾಡ್ತಿರ್ತಾರೆ. ಆಗ ಮಾರ್ಕ್ ಅವರಿಗೆ ಹೇಳ್ತಾನೆ, ಇದನ್ನ ಕೇಳಿ ನಿಮ್ಗೆ ನಂಬಿಕೆ ಬರದೇ ಇರಬಹುದು, ಆದ್ರೆ ಇದೇ ಸತ್ಯ. ಎಲ್ಲಾ ಟೈಟನ್ಸ್ ಗಳಿಗೆ ಈಗ ಗಿಡೋರಾ ಲೀಡರ್ ಆಗಿದೆ. ಈಗ ಅದು ಏನ್ ಹೇಳುತ್ತೋ ಎಲ್ಲಾ ಟೈಟನ್ಸ್ ಗಳು ಕೂಡ ಅದೇ ರೀತಿ ನಡ್ಕೋತವೆ. ಅದಕ್ಕೆ ನಾವು ಗಿಡೋರನ್ನ ತಡೆದ್ರೆ ಸಾಕು, ಮಿಕ್ಕೆಲ್ಲಾ ಟೈಟನ್ಸ್ ಗಳನ್ನ ಆರಾಮಾಗಿ ಸಂಭಾಳಿಸಬಹುದು ಅಂತ. ಆ ಗಿಡೋರನ್ನ ತಡೆಯೋದಕ್ಕೆ ಬೇರೆ ಯಾವ್ದು ಟೈಟನ್ ಇಲ್ವಾ ಅಂತ ಕೇಳಿದಾಗ ಇವರು ಹೇಳ್ತಾರೆ, ಅದನ್ನ ತಡೆಯೋದಕ್ಕೆ ಶಕ್ತಿ ಇದ್ದಿದ್ದು ಬರೀ ಗಾಡ್ಜಿಲಾಗೆ ಮಾತ್ರ, ನಾವು ಈಗ ಅದನ್ನು ಕೂಡ ಸಾಯಿಸ್ಬಿಟ್ಟಿದೀವಿ ಅಂತ. ಈ ಕಡೆ ಅಮ್ಮ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ನಾನ್ ಅನ್ಕೊಂಡಂಗೆ ಆಗ್ತಿಲ್ಲ, ಈ ಗಿಡೋರ ಮನುಷ್ಯ ಕುಲನ ನಾಶ ಮಾಡ್ತಿದೆ ಅಂತ. ಆಗ ಅಲೆನ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಮನುಷ್ಯರಿಗೆ ಎಷ್ಟೇ ಹೇಳಿದ್ರು ಅಷ್ಟೇನೆ, ಅವರು ಬದಲಾಗೋದಿಲ್ಲ. ಭೂಮಿ ಉಳಿಬೇಕು ಅಂತಂದ್ರೆ ಮನುಷ್ಯ ಕುಲ ನಾಶ ಆಗ್ಬೇಕು ಅಂತಾನೆ ಅನ್ಸುತ್ತೆ. ಇವಾಗ ಆಗೋಗಿದೆ, ಬಿಟ್ಬಿಡು. ಗಿಡೋರನ್ನ ಈಗ ನಾವು ಬಂದಿ ಮಾಡೋದಕ್ ಆಗೋದಿಲ್ಲ ಅಂತ. ಇಲ್ಲ, ನಾವು ಆರ್ಕ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಸಿಗ್ನಲ್ ನ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಬಿಟ್ರೆ ಗಿಡೋರ ಹಿಪ್ನೋಟೈಸ್ ಆಗಿ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ ಅಂತ ಎಮಾ ಹೇಳ್ತಿರ್ತಾಳೆ. ಇದೆಲ್ಲ ಮೆಡಿಸನ್ಗೂ ಕೂಡ ಕೇಳಿಸ್ತಿರುತ್ತೆ. ಈ ಕಡೆ ನಮ್ಗೆ ಮಾರ್ಕ್ ನ ತೋರಿಸ್ತಾರೆ. ಇವನು ಏನಾದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಹುಡುಕ್ಲೇಬೇಕು ಅಂತ ಹೋಗ್ತಿರ್ತಾನೆ. ಹೀಗೆ ಇವನು ಪ್ಲೇನ್ ನಲ್ಲಿ ಕುಂತಿರ್ಬೇಕಾದ್ರೆ ಏನೋ ಒಂದು ಬೆಳಕು ಬರ್ತಿರುತ್ತೆ. ಆದ್ರಿಂದ ಇವನು ಹೊರಗಡೆ ಬಂದು ನೋಡ್ತಾನೆ, ಮೋಡಗಳ ಮಧ್ಯೆ ಬೆಳಕು ಬರ್ತಿರುತ್ತೆ. ನೋಡ್ತಿದ್ದಂಗೆನೆ ಆ ಮೋಡಗಳ ಮಧ್ಯದಿಂದ ಮಾತ್ರ ಹೊರಗಡೆ ಬರುತ್ತೆ. ಅದ್ರ ಬೆಳಕನ್ನ ಹಾಗೆ ಅದ್ರ ಸೌಂದರ್ಯನ ನೋಡಿ ಯಾರಿಗೂ ಒಂದು ಮಾತನ್ನು ಕೂಡ ಆಡೋಕ್ ಆಗ್ತಿರೋದಿಲ್ಲ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ, ಮಾನ್ಸ್ಟರ್ಸ್ ಗಳ ರಾಣಿ ಮಾತ್ರ, ಹಾಗೆ ಮಾನ್ಸ್ಟರ್ಸ್ ಗಳ ರಾಜ ಗಾಡ್ಜಿಲಾ ಅಂತ. ಅಂದ್ರೆ ಇಲ್ಲಿ ಮಾತ್ರ ಹಾಗೆ ಗಾಡ್ಜಿಲಾ ಗಂಡ ಹೆಂಡತಿ ತರ. ನಂತರ ಮಾತ್ರ ಆ ಸಮುದ್ರದಲ್ಲಿ ಗಾಡ್ಜಿಲಾಗೋಸ್ಕರ ಕೂಗ್ತಿರುತ್ತೆ. ಆಗ ಮೊನಾರ್ಕ್ ನವರಿಗೆ ಗೊತ್ತಾಗುತ್ತೆ ಗಾಡ್ಜಿಲಾ ಇನ್ನೂ ಕೂಡ ಬದುಕಿದೆ ಅಂತ. ಯಾಕೆ ಅಂತಂದ್ರೆ ಅದು ಮಾತ್ರಾಗೆ ರೆಸ್ಪಾನ್ಸ್ ಮಾಡ್ತಿರುತ್ತೆ. ಆದ್ರೆ ಅದಕ್ಕೆ ತುಂಬಾನೇ ಏಟ್ಗಳಾಗೋಗಿರ್ತವೆ. ಆದ್ರಿಂದ ಮಿಲಿಟರಿ ಅವರು ಹಾಗೆ ಮೊನಾರ್ಕ್ ನವರು ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಗಾಡ್ಜಿಲಾದ ಮೈಯಲ್ಲಿರೋದು ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು. ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ಅದ್ರ ಹತ್ರ ಬ್ಲಾಸ್ಟ್ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ. ಆಕ್ಚುಲಿ ಆಗ್ಲೇ ನ್ಯೂಕ್ಲಿಯರ್ ಬಾಂಬ್ ಇಂದ ಗಾಡ್ಜಿಲಾಗೆ ಏಟ್ ಆಗಿರ್ಲಿಲ್ಲ, ಗಿಡಾರ ಅದಕ್ಕೆ ಏಟ್ ಮಾಡಿದ್ದು. ನಂತರ ಮೊನಾರ್ಕ್ ನವರು ಹಾಗೆ ಮಿಲಿಟರಿ ಅವರು ಒಂದು ದೊಡ್ಡ ಸಬ್ಮರಿನ್ ನಲ್ಲಿ ಗಾಡ್ಜಿಲಾನ ಟ್ರ್ಯಾಕ್ ಮಾಡ್ಕೊಂಡು ಅದು ಇರೋಂತ ಜಾಗಕ್ಕೆ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಮಾರ್ಕ್ ಹಾಗೆ ಸಿರಿಜಾವ ಒಬ್ಬರ ಜೊತೆ ಒಬ್ರು ಮಾತಾಡ್ತಾ ತಮ್ಮ ಜೀವನದ ನೋವುಗಳನ್ನ ಹಂಚ್ಕೋತಿರ್ತಾರೆ. ನಂತರ ಇವರು ಸಮುದ್ರದಲ್ಲಿ ತುಂಬಾ ಆಳಕ್ಕೆ ಬಂದಾಗ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ನೀರಿನ ಒತ್ತಡ ಇವರನ್ನ ಎಳ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ನಮ್ಗೆ ಮೆಡಿಸನ್ ತೋರಿಸ್ತಾರೆ. ಎಲ್ಲರೂ ಅವರವರ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಇವಳು ಸೈಲೆಂಟ್ ಆಗಿ ಬಂದು ಆರ್ಕ ಡಿವೈಸ್ ಅನ್ನ ತಗೊಂಡು ಯಾರಿಗೂ ಕೂಡ ಗೊತ್ತಾಗದೆ ಇರೋ ತರ ಇವ್ರಿರುವಂತ ಬಂಕರ್ ನಿಂದಾನೆ ಹೊರಗಡೆ ಬಂದ್ಬಿಡ್ತಾಳೆ. ಹೀಗೆ ಇವಳು ಅಲ್ಲಿಂದ ಮುಂದೆ ಬಂದಾಗ ಬಾಸ್ಟನ್ ಸಿಟಿನ ನಮ್ಗೆ ತೋರಿಸ್ತಾರೆ. ಆ ಸಿಟಿಯಲ್ಲಿ ಜನರನ್ನ ಖಾಲಿ ಮಾಡಿಸ್ಬಿಟ್ಟಿರ್ತಾರೆ. ಈ ಕಡೆ ನಮ್ಗೆ ವಾಷಿಂಗ್ಟನ್ DC ಸಿಟಿ ಹತ್ರ ತೋರಿಸ್ತಾರೆ. ಮಿಲಿಟರಿ ಅವರು ಎಲ್ಲಾ ತಯಾರಿನೂ ಮಾಡ್ಕೊಂಡು ಗಿಡೋರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಗಿಡೋರಾದ ಆ ಭಯಂಕರ ರೂಪನ ನೋಡಿ ಎಲ್ಲಾ ಸೈನಿಕರು ಕೂಡ ಒಂದ್ಸಲ ಎದುರ್ಕೋಬಿಡ್ತಾರೆ. ಈ ಕಡೆ ಸಮುದ್ರದಲ್ಲಿ ಸಬ್ಮರಿನ್ ಒಳಗಡೆ ನಮ್ಗೆ ತೋರಿಸ್ತಾರೆ. ಇವರು ನೀರಿನ ಒತ್ತಡದಿಂದ ಡಿಟೆಕ್ಟೇ ಮಾಡೋಕಾಗ್ದಿರೋಂತ ಒಂದು ಜಾಗಕ್ಕೆ ಬಂದು ತಲುಪಿಟ್ಟಿರ್ತಾರೆ. ನಂತರ ಒಂದಷ್ಟು ಡ್ರೋನ್ಸ್ ಗಳನ್ನ ಹೊರಗಡೆ ಬಿಟ್ಟು ಅದ್ರ ಜೊತೆನೆ ಇವರು ಮುಂದೆ ಸಾಕ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವರು ನೋಡ್ತಾರೆ ಆ ಜಾಗದಲ್ಲಿ ಪುರಾತನ ಶಿಲೆಗಳೆಲ್ಲ ಇರ್ತವೆ. ಆ ಜಾಗನು ಕೂಡ ಹಳೆಯ ದೇವಸ್ಥಾನದ ತರನೇ ಇರುತ್ತೆ. ಆ ದೇವಸ್ಥಾನದ ಗೋಡೆಗಳ ಮೇಲೆ ಮನುಷ್ಯರು ಗಾಡ್ಜಿಲಾಗೆ ಪೂಜೆ ಮಾಡ್ತಿರುವಂತ ಚಿತ್ರಗಳು ಇರ್ತವೆ. ಇದನ್ನೆಲ್ಲ ನೋಡಿ ಇವರಿಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಹಿಂದಿನ ಕಾಲದ ಮನುಷ್ಯರು ಗಾಡ್ಜಿಲಾನೇ ದೇವ್ರು ಅಂತ ಪೂಜೆ ಮಾಡ್ತಿದ್ರು. ಟೈಟನ್ಸ್ ಗಳು ಹಾಗೆ ಮನುಷ್ಯರು ಜೊತೆಲೆ ಜೀವನನ ನಡೆಸ್ತಿದ್ರು ಅಂತ. ಈ ಕಡೆ ನಮ್ಗೆ ಬಾಸ್ಟನ್ ಸಿಟಿಲಿ ತೋರಿಸ್ತಾರೆ. ಮಿಲಿಟರಿ ಅವರು ಆ ಸಿಟಿನೆಲ್ಲ ಖಾಲಿ ಮಾಡಿಸಿ ಅಲ್ಲಿರೋಂತ ಜನರನ್ನೆಲ್ಲ ಬೇರೆ ಕಡೆಗೆ ಕಳಿಸ್ತಿರ್ತಾರೆ. ಯಾಕೆ ಅಂತಂದ್ರೆ ಮಾನ್ಸ್ಟರ್ಸ್ ಗಳು ಈ ಸಿಟಿಗೆ ಬರುವಂತ ಸೂಚನೆಗಳು ಇರ್ತವೆ. ಅದೇ ಸ್ಟೇಡಿಯಂಗೆ ಮೆಡಿಸನ್ ಕೂಡ ಬಂದು ಆ ಸ್ಟೇಡಿಯಂ ನ ಕಂಟ್ರೋಲ್ ರೂಮ್ ಗೆ ಬರ್ತಾಳೆ. ಯಾಕೆ ಅಂತಂದ್ರೆ ಆರ್ಕ ಡಿವೈಸ್ ದಿಂದ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಗಳನ್ನ ಕಳಿಸಿ ಗಿಡಾರ ಸಿಟಿಗಳ ಮೇಲೆ ಅಟ್ಯಾಕ್ ಮಾಡೋದನ್ನ ತಡೆಯೋದಕ್ಕೆ ಅಂತ. ನಂತರ ಇವಳು ಗಿಡಾರಾಗೆ ಒಂದು ಸ್ಟ್ರಾಂಗ್ ಸಿಗ್ನಲ್ ಅನ್ನ ಕಳಿಸ್ಬಿಡ್ತಾಳೆ. ಈ ಕಡೆ ಇವರು ಸಬ್ಮರಿನ್ ನಲ್ಲಿ ತುಂಬಾ ಮುಂದೆ ಬಂದಾಗ ಭೂಮಿಯ ಕೋರ್ ಇಂದ ರಿಲೀಸ್ ಆಗ್ತಿರುವಂತ ಎನರ್ಜಿ ಇವರಿಗೆ ಕಾಣಿಸುತ್ತೆ. ಆ ಎನರ್ಜಿ ಲಾವಾ ತರ ಕಾಣಿಸ್ತಿರುತ್ತೆ. ಹಾಗೆ ಆ ಜಾಗದಲ್ಲಿ ತುಂಬಾನೇ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳೆಲ್ಲ ಇರ್ತವೆ. ಆದ್ರಿಂದ ಇವರು ಡ್ರೋನ್ ನ ಮಾತ್ರ ಮುಂದೆ ಕಳಿಸ್ತಾರೆ. ಆ ಡ್ರೋನ್ ಅಲ್ಲಿಂದ ಮುಂದೆ ಬಂದಾಗ ನೀರಿಲ್ದೇ ಇರೋಂತ ಖಾಲಿ ಜಾಗ ಇರುತ್ತೆ. ಅಲ್ಲೇ ಇವರಿಗೆ ಗಾಡ್ಜಿಲಾ ಕೂಡ ಕಾಣಿಸುತ್ತೆ. ಗಾಡ್ಜಿಲಾ ತನ್ನನ್ನ ತಾನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಭೂಮಿಯ ಕೋರ್ ಇಂದ ರಿಲೀಸ್ ಆಗ್ತಿರೋಂತ ಎನರ್ಜಿನ ಅಬ್ಸರ್ವ್ ಮಾಡ್ಕೋತಿರುತ್ತೆ. ಇದೇ ರೀತಿ ಮಾಡ್ತಿದ್ರೆ ಗಾಡ್ಜಿಲಾ ರಿಕವರ್ ಆಗೋದಕ್ಕೆ ತುಂಬಾ ವರ್ಷಗಳೇ ಆಗೋಗ್ತವೆ. ಈ ಕಡೆ ವಾಷಿಂಗ್ಟನ್ DC ಮಿಲಿಟರಿ ಅವರು ಹಾಗೆ ಟೈಟನ್ಸ್ ಗಳ ಮಧ್ಯೆ ಒಂದು ಭಯಂಕರ ಯುದ್ಧನೇ ನಡೀತಿರುತ್ತೆ. ಆದ್ರೆ ಆಗ್ಲೇ ಮೆಡಿಸನ್ ಸ್ಟೇಡಿಯಂ ಇಂದ ಒಂದು ಸಿಗ್ನಲ್ ಅನ್ನ ಕೊಟ್ಟಿದ್ಲಲ್ಲ, ಆದ್ರಿಂದ ಬೇರೆ ಬೇರೆ ಕಡೆ ಇರುವಂತ ಮಾನ್ಸ್ಟರ್ಸ್ ಗಳು ಮೆಡಿಸನ್ ಇರುವಂತ ಸ್ಟೇಡಿಯಂ ಕಡೆಗೆ ಬರ್ತಿರ್ತವೆ. ಅಷ್ಟೊತ್ತಿಗೆ ಈ ವಿಷಯ ಎಮ್ಮಾಗೂ ಕೂಡ ಗೊತ್ತಾಗೋಗಿರುತ್ತೆ. ಮೆಡಿಸನ್ ಆರ್ಕ
ಡಿವೈಸ್ ಅನ್ನ ತಗೊಂಡು ಹೊರಟೋಗಿದ್ದಾಳೆ ಅಂತ. ಈ ಕಡೆ ಇವರು ಸಬ್ಮರೀನ್ ನಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡ್ಕೋತಿರ್ತಾರೆ. ಗಾಡ್ಜಿಲಾ ಹತ್ರ ಆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಅದನ್ನ ಎಚ್ಚರ ಆಗೋ ರೀತಿ ಮಾಡೋದಕ್ಕೆ. ಆದ್ರೆ ಗಾಡ್ಜಿಲಾ ಇರುವಂತ ಜಾಗದಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಸಿರಿಜಾವ ಹೇಳಿರ್ತಾನೆ. ಅಂದ್ರೆ ಈಗ ಸಿರಿಜಾವ ಅವನ ಪ್ರಾಣನ ಒತ್ತೆ ಇಟ್ಟು ಪ್ರಪಂಚನ ಕಾಪಾಡೋದಕ್ಕೆ ಅಂತ ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಗಾಡ್ಜಿಲಾ ಹತ್ರ ಹೋಗ್ತಿರ್ತಾನೆ, ಅದನ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ. ಅವನನ್ನ ಕಳಿಸ್ತಿರ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ಕಣ್ಣೀರಿರುತ್ತೆ. ನಂತರ ಸಿರಿಜಾವ ಒಂದು ಸಣ್ಣ ಸಬ್ಮರೀನ್ ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಟ್ಕೊಂಡು ರೇಡಿಯೇಷನ್ಸ್ ಇರುವಂತ ಜಾಗ ಗಾಡ್ಜಿಲಾ ಹತ್ರ ಹೋಗ್ತಿರ್ತಾರೆ. ಅಲ್ಲಿಂದ ಇವರು ನೀರಿಲ್ದೇ ಇರುವಂತ ಆ ಮಿಸ್ಟೀರಿಯಸ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಇವ್ರ ಮುಂದೆನೆ ಗಾಡ್ಜಿಲಾ ಇರುತ್ತೆ. ಆದ್ರಿಂದ ಇವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಗಾಡ್ಜಿಲಾ ಹತ್ರ ಬರ್ತಾರೆ. ನಂತರ ಆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿ ಗಾಡ್ಜಿಲಾದ ತುಂಬಾನೇ ಹತ್ರ ಬರ್ತಾರೆ. ಯಾಕೆಂತಂದ್ರೆ ಕೊನೆಯ ಕ್ಷಣಗಳನ್ನ ಗಾಡ್ಜಿಲಾ ಜೊತೆ ಕಳೆಯೋದಕ್ಕೆ ಅಂತ ತುಂಬಾ ಪ್ರೀತಿಯಿಂದ ಗಾಡ್ಜಿಲಾನ ಮುಟ್ತಾರೆ. ಆ ಪ್ರೀತಿಯ ಅನುಭವ ಗಾಡ್ಜಿಲಾಗೂ ಕೂಡ ಆಗುತ್ತೆ. ಅದೇ ಸಮಯಕ್ಕೆ ಆ ನ್ಯೂಕ್ಲಿಯರ್ ಬಾಂಬ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗೋಗುತ್ತೆ.